ರಾತ್ರಿ ವಿಶಾಲವಾದ ಡೈನಿಂಗ್ ಟೇಬಲ್ ಸುತ್ತಲೂ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತಾಗ ತುಂಬ ದಿನಗಳ ಹಿಂದೆ ಸೂರ್ಯ ಹೊಸದಲ್ಲಿ ಬಲವಂತವಾಗಿ ಅತ್ತೆಯನ್ನು ಒಪ್ಪಿಸಿ ತನ್ನನ್ನು ಎಲ್ಲರೊಂದಿಗೆ ಊಟಕ್ಕೆ ಕುಳಿತುಕೊಳ್ಳುವಂತೆ ಮಾಡಿದ ನೆನಪಾಯಿತು. ಈಗ ತನ್ನ ಈ ಹೊಸ ಕುಟುಂಬದಲ್ಲಿ ಎಲ್ಲರೂ ತನ್ನನ್ನು ಲಿಚ್ಚಿಯನ್ನು ಪ್ರೀತಿಯಿಂದ ಆದರಿಸುತ್ತಾ ಉಪಚರಿಸುತ್ತಾ ಊಟ ಬಡಿಸುತ್ತಿದ್ದರೆ ತನ್ನ ಕಲ್ಪನೆಯ ಪರಿವಾರವನ್ನು ಕಡೆಗೂ ಆ ದೇವರು ತನಗೆ ದಯಪಾಲಿಸಿದ್ದಕ್ಕೆ ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಲು ಅವಳ ಬಳಿ ಪದಗಳಿಗೆ ಕೊರತೆಯಾಯಿತು. ನಗು, ಮಾತು, ತಮಾಷೆಯೊಂದಿಗೆ ಎಲ್ಲರ ಪ್ರೀತಿ ಬೆರೆತ ಊಟ ಮುಗಿದು ಗಂಟೆ 10:30 ಆದಾಗ ಇಲ್ಲಿಯವರೆಗೂ ಒಟ್ಟಿಗೆ ಆಡುತ್ತಿದ್ದ ಮಕ್ಕಳಿಬ್ಬರು ತಾವು ಒಂದೇ ಕೋಣೆಯಲ್ಲಿ ಮಲಗುವುದಾಗಿ ಹಠ ಹಿಡಿಯತೊಡಗಿದರು. ಮೈಥಿಲಿಯ ಮುಡಿಗೆ ಮಲ್ಲಿಗೆಯ ದಂಡೆಯೊಂದನ್ನು ಮುಡಿಸಿದ ಪೂಜಾ, ಮೈತು, ಇವತ್ತು ಲೀಚು ಇಲ್ಲೇ ಮಲಗಿಕೊಳ್ಳಿ, ಬಾ ನೀನನ್ನು ರೂಮ್ಗೆ ಕಳಿಸಿ ಬರ್ತೀನಿ ಎಂದಾಗ ಮೈಥಿಲಿಯ ಎದೆ ನಗಾರಿಯಂತೆ ಬಡಿದುಕೊಳ್ಳಲಾರಂಭಿಸಿತು. ಯಾಕೆ ಅವಳಿಗೆ ತಿಳಿಯದು. ಅದು ಅದು ಅಕ್ಕ, ಬೇಜಾರು ಮಾಡ್ಕೊಂಬೇಡಿ, ಲಿಚ್ಚಿ ಇವತ್ತು ನನ್ನ ಜೊತೆಗೆ ಮಲಗಲಿ, ಹೊಸ ಜಾಗ ಅಲ್ವಾ, ರಾತ್ರಿ ಎಚ್ಚರವಾದರೆ ಗಾಬರಿ ಆಗಬಹುದು, ಅದಕ್ಕೆ ಅವಳಿಗೆ ಸ್ವಲ್ಪ ಜಾಗ ಪರಿಚಯ ಆಗೋ ತನಕ ನನ್ನ ಹತ್ರ ಇರಲಿ ಅಂತ. ಅವಳ ಧ್ವನಿಯಲ್ಲಿದ್ದ ಸಣ್ಣಗಿನ ಅವ್ಯಕ್ತ ನಡುಕ, ಹಣೆಯ ಬೆವರ ಹನಿಗಳ ಸಾಲು ಪೂಜಾ ಗಮನಕ್ಕೆ ಬಾರದೆ ಹೋಗಲಿಲ್ಲ. ಮೈಥಿಲಿಯ ಮನದ ಭಾವಗಳು ಅವಳಿಗೆ ಅರ್ಥವಾಗದ್ದೇನಲ್ಲ. ಅವಳು ಒಬ್ಬ ಹೆಣ್ಣು ತಾನೆ. ಮೈಥಿಲಿಯ ಭುಜವನ್ನು ಮೃದುವಾಗಿ ಹಿಡಿದು, ಇಟ್ಸ್ ಓಕೆ ಮೈತು, ಬೇಜಾರು ಯಾಕೆ, ನಿಂಗೆ ಹೇಗೆ ಸರಿ ಅನ್ಸುತ್ತಾ ಹಾಗೆ ಮಾಡು, ಬಾ ಎಂದವಳೆ ನಿತಿನ್ನನ್ನು ಸಮಾಧಾನಿಸಿ ಲಿಚ್ಚಿಯನ್ನು ತಾನು ಎತ್ತಿಕೊಂಡು ಮೈಥಿಲಿಯೊಂದಿಗೆ ಸೂರ್ಯನ ಕೋಣೆಗೆ ಬಂದಾಗ ಇಡೀ ಕೋಣೆಯ ಅಲಂಕಾರ ಕಂಡಲ್ಲಿ ಪೂಜಾಳ ಕೈಯಿಂದ ಕೆಳಗಿಳಿದು ಓಡಿ ಹೋಗಿ ಎಲ್ಲವನ್ನು ಮುಟ್ಟಿ ಮುಟ್ಟಿ ನೋಡತೊಡಗಿದಾಗ ಮೈಥಿಲಿ, ಪೂಜಾ ಇಬ್ಬರಿಗೂ ನಗು ಬಂತು. ಓಕೆ ಮೈತು, ಆರಾಮಾಗಿ ಮಲಗು, ಗುಡ್ ನೈಟ್, ಗುಡ್ ನೈಟ್ ಲಿಚ್ಚಿ ಮರಿ. ಪೂಜಾ ಹೊರಟು ಹೋದಾಗ ಮೈಥಿಲಿಯ ನಡುಕ ಇನ್ನೂ ಹೆಚ್ಚಾಯಿತು. ಈಗ ಒಂದೆರಡು ದಿನಗಳಿಂದ ಮನಸ್ಸಲ್ಲಿ ಕಾಡುತ್ತಿದ್ದ ಗಳಿಗೆ ಸಮೀಪ ಬಂದೇ ಬಿಟ್ಟಿತ್ತಲೆ ಎಂಬ ಆತಂಕ. ಸಾವಿರ ಪ್ರಶ್ನೆ ಕೇಳತೊಡಗಿದ ಲಿಚ್ಚಿಯನ್ನು ಹೇಗೋ ಸಮಾಧಾನಿಸಿ ಅವಳನ್ನು ಮಲಗುವಂತೆ ಒಪ್ಪಿಸಬೇಕಾದರೆ ಮೈಥಿಲಿಗೆ ಸಾಕು ಬೇಕಾಯಿತು. ಅಂತ ಕೊನೆಗೊಮ್ಮೆ ಅವಳ ಕಣ್ಣಿವೆಗಳು ಮುಚ್ಚತೊಡಗಿದಾಗ ಬಾಗಿಲಲ್ಲಿ ಸೂರ್ಯ ಪ್ರತ್ಯಕ್ಷನಾದ. ಸಾರಿ ಮೈತು, ಮನೆಗೆ ಬಂದಾಗಿನಿಂದ ನಿನ್ನ ಹತ್ತಿರ ಮಾತಾಡೋಕೆ ಬಿಡಲಿಲ್ಲ ಅತ್ತಿಗೆ ಮತ್ತು ಅಮ್ಮ, ಅವರಿಗೆ ಆಟ ನನಗೆ ಸಂಕಟ, ಐ ಆಮ್ ಸಾರಿ. ಲಿಚ್ಚಿ ಮರಿ ಮಲಗಿದ್ಲ. ಸೂರ್ಯ ಲಿಚ್ಚಿಯ ಸಮೀಪ ಹೋದಾಗ ಇನ್ನೇನು ನಿದ್ರೆಗೆ ಜಾರಲಿದ್ದ ಲಿಚ್ಚಿ ಸೂರ್ಯನನ್ನು ಕಂಡು ಸುಯಾ ಎಂದು ಅಸ್ಪಷ್ಟವಾಗಿ ಉಸಿರಿ ಅವನ ಬೆರಳು ಹಿಡಿದಳು. ಸೂರ್ಯ ಮತ್ತಷ್ಟು ಅವಳ ಬಳಿ ಜರುಗಿ ಅವಳ ತಲೆಯನ್ನು ಅಕ್ಕರೆಯಿಂದ ನೆವರಿಸತೊಡಗಿದ. ಒಂದು ಕೈಯಲ್ಲಿ ಅಮ್ಮನ ಬೆರಳು, ಇನ್ನೊಂದು ಕೈಯಲ್ಲಿ ತನ್ನ ಸುಯನ ಬೆರಳು ಹಿಡಿದ ಲಿಚ್ಚಿ ನಿಧಾನವಾಗಿ ನಿದ್ರಾವಶಳಾದಾಗ ಇಲ್ಲಿಯವರೆಗೂ ಅವಳತ್ತಲೇ ನೋಡುತ್ತಿದ್ದ ಸೂರ್ಯ ನಿಧಾನವಾಗಿ ತನ್ನ ಬೆರಳು ಬಿಡಿಸಿಕೊಂಡು ಲಿಚ್ಚಿಯ ಮೈತುಂಬ ಬೆಡ್ಶೀಟ್ ಹೊದಿಸಿದ. ಅವಳ ಹಣೆಯ ಮೇಲೊಂದು ಮುತ್ತಿಗೆ, ಗುಡ್ ನೈಟ್ ಮಗಳೇ ಎಂದವನೇ ಮಂಚದ ಇನ್ನೊಂದು ಪಕ್ಕದಲ್ಲಿ ಕುಳಿತಿದ್ದ ಮೈಥಿಲಿಯತ್ತ ಕಣ್ಣು ಹಾಯಿಸಿದ. ಅಂದು ತುಳಸೀಪುರಕ್ಕೆ ಮದುವೆ ನಿಶ್ಚಯಿಸಲು ಹೋದ ದಿನ ತಾನೇ ಉಡುಗೊರೆಯಾಗಿ ನೀಡಿದ್ದ ಗುಲಾಬಿ ಬಣ್ಣದ ಸೀರೆಯಲ್ಲಿ ಈಗಷ್ಟೇ ಅರಳಿದ ಹೂವಿನಂತೆ ಕಾಣುತ್ತಿದ್ದ ಮೈಥಿಲಿ ಈಗ ತನ್ನ ಅರ್ಧಾಂಗಿ, ತನ್ನ ಮುಂದಿನ ಇಡೀ ಬದುಕಿನಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಲಿರುವ ಸಹಚಾರಿಣಿ. ಇಂದು ನನಸಾಗಿರುವ ತನ್ನ ಅದೆಷ್ಟು ದಿನಗಳ ಕನಸು. ಸೂರ್ಯ ಮೆಲ್ಲನೆ ಎದ್ದು ಅವಳ ಬಳಿ ಸಾಗಿ ಕುಳಿತಿದ್ದ ಅವಳ ಭುಜವನ್ನು ಮೃದುವಾಗಿ ಹಿಡಿದು ಮೇಲೆದ್ದು ನಿಂತ. ಮೈಥಿಲಿಯ ಕಣ್ಣೊಳಗೆ ಕಣ್ಣಿಟ್ಟು ತನ್ನ ಒಳಗಿನ ಪ್ರೇಮಧಾರೆಯನ್ನೆಲ್ಲ ಅವಳೊಳಗೆ ರವಾನಿಸುವವನಂತೆ ನೋಡುತ್ತಾ, ಐ ಲವ್ ಯು ಮೈತು ಎಂದವನೇ ಅವಳನ್ನು ತನ್ನ ಎದೆಗೊತ್ತಿಕೊಂಡ. ಅದೆಷ್ಟು ಕಹಿ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ಈ ಕೋಣೆ ಇಂದು ತನ್ನ ಒಲವಿನ ಜೀವಗಳು ಮಾತ್ರ ತುಂಬಿರುವ ಪ್ರೇಮ ಮಂದಿರವೆನಿಸಿತು ಅವನಿಗೆ. ಕೊನೆಗೂ ತನ್ನ ಬದುಕಿಗೆ ಖಾಲಿ ಕೋಣೆಗೆ ನೀನು ಶಾಶ್ವತವಾಗಿ ದಾಖಲಾದೆ ಮೈತು. ಖುಷಿಯಿಂದ ನನ್ನ ಮನಸ್ಸು ಕುಣಿದಾಡುತ್ತಿದೆ. ಮೈಥಿಲಿಯ ನೆತ್ತಿಗೊಂದು ದೀರ್ಘವಾದ ಮುತ್ತನ್ನಿತ್ತ ಸೂರ್ಯ ಮತ್ತೆ ಅವಳ ಕಣ್ಣೊಳಗೆ ನೋಡಿದಾಗ ಅವಳ ಕಣ್ಣಲ್ಲಿ ಏನೋ ಅರಿಯದ ಚಟುಪಟಿಕೆ. ಅವನನ್ನು ಹಗುರವಾಗಿ ಸುತ್ತುವರಿದ ಕೈಗಳಲ್ಲೂ ಸಣ್ಣಗಿನ ನಡುಕ. ಇದನ್ನೆಲ್ಲ ಅರಿಯಲಾರದಷ್ಟು ಸೂಕ್ಷ್ಮವಿಲ್ಲದವನಲ್ಲ ಸೂರ್ಯ. ಮೈತು, ಏನಾಯ್ತು, ಆರ್ ಯು ಆಲ್ ರೈಟ್ ಪ್ರೀತಿಯಿಂದ ಕೇಳಿದ. ಮೈಥಿಲಿಯ ಕಣ್ಣಿಂದ ಜಾರಿದ ಹನಿಯೊಂದು ಅವನ ಎದೆ ತೋಯಿಸಿತು. ಯಾಕೆ ಮೈತು, ಏನಾಯಿತು, ಸೂರ್ಯನ ಗಾಬರಿಯ ಧ್ವನಿ. ಸೂರ್ಯ, ಐ ಆಮ್ ಸಾರಿ, ನನಗೆ ನಿಮ್ಮ ಜೊತೆ ಹೀಗೆ ಇರೋಕೆ ಆಗ್ತಿಲ್ಲ. ಐ ಲವ್ ಯು ಸೂರ್ಯ, ಆದರೆ ಯಾಕೋ ಕಷ್ಟ ಆಗ್ತಿದೆ. ಮೈಥಿಲಿಯ ಕಣ್ಣಲ್ಲಿ ಮತ್ತೆ ಮುತ್ತುಗಳು ಉದುರತೊಡಗಿದಾಗ ಸೂರ್ಯ ಅವಳ ಮುಖವನ್ನು ದಿಟ್ಟಿಸಿ ನೋಡಿದ. ಹೇಳಬೇಕೆಂದರೂ ಹೇಳಲಾಗದ ಸಾವಿರ ಮಾತುಗಳಿತ್ತು ಅಲ್ಲಿ. ಸೂರ್ಯನ ಬಗ್ಗೆ ಒಲವು ಮೂಡಿದಾಗಿನಿಂದ ಅವನ ಸಾನ್ನಿಧ್ಯ, ಸ್ಪರ್ಶ, ಅಪ್ಪುಗೆ, ಅವನ ತುಂಟತನದ ಮಾತು ಎಲ್ಲವೂ ಹಿತವೆನಿಸಿದರು. ಈಗಲೇ ಅವನೊಂದಿಗೆ ತನ್ನ ಸರ್ವಸ್ವವನ್ನು ಹಂಚಿಕೊಳ್ಳಲಾರದ ಯಾವುದೋ ಒಂದು ಹಿಂಜರಿಕೆ ಅವಳನ್ನು ಕಾಡುತ್ತಿತ್ತು. ಬೇಡವೆಂದರೂ ಹಳೆಯ ಬದುಕಿನ ಸಣ್ಣದಾದ ಅತಿ ಸಣ್ಣದಾದ ಛಾಯೆ ಇನ್ನು ಅವಳನ್ನು ಬೆಂಬಿಡದೆ ಕಾಡುತ್ತಿದೆ.
ಅದನ್ನು ಮೀರಿ ತನ್ನನ್ನು ಸಂಪೂರ್ಣವಾಗಿ ಸೂರ್ಯನಿಗೆ ಸಮರ್ಪಿಸಿಕೊಳ್ಳಲು ಅವಳಿಗೆ ಸ್ವಲ್ಪ ಸಮಯ ಬೇಕಿದೆ. ಆದರೆ ಅದನ್ನು ಅವನ ಬಳಿ ಹೇಳಲು ಸಂಕೋಚ, ಭಯ. ತನ್ನನ್ನು ಇಷ್ಟೊಂದು ಬಯಸಿ ಬಯಸಿ ಹೋರಾಡಿ ತನ್ನನ್ನು ಪಡೆದ ಸೂರ್ಯನಿಗೆ ತನ್ನಿಂದ ನಿರೀಕ್ಷೆಗಳು ಇರುವುದು ಸಹಜವೇ. ಆದರೆ ತನ್ನ ಈ ಮಾನಸಿಕ ಒಯ್ದಾಟವನ್ನು ಅವನು ಹೇಗೆ ಸ್ವೀಕರಿಸುತ್ತಾನೋ ಹಾಗಂತ ಅರೆಮನಸ್ಸಿನಿಂದ ಅವನೊಂದಿಗೆ ವೈವಾಹಿಕ ಜೀವನ ಆರಂಭಿಸಿ ಅವನ ಪರಿಶುದ್ಧ ಪ್ರೀತಿಗೆ ಅಪಮಾನ ಮಾಡಲಾಗದು ತನ್ನಿಂದ. ಆದರೆ ಸೂರ್ಯ ಅವಳನ್ನು ಕೋಣೆಯ ಬಾಲ್ಕನಿಗೆ ಕರೆದೊಯ್ದವನೇ ಅಲ್ಲಿದ್ದ ಕಿರು ಸೋಫಾದಲ್ಲಿ ಕುಳಿತು ಮೈಥಿಲಿಯನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ತಣ್ಣನೆಯ ಧ್ವನಿಯಲ್ಲಿ ನುಡಿಯತೊಡಗಿದ. ಮೈತು, ನಿನ್ನ ಸಂಕೋಚ, ನಿನ್ನ ತಳಮಳ ನೀನು ಬಾಯಿ ಬಿಟ್ಟು ಹೇಳದಿದ್ದರೂ ನನಗೆ ಅರ್ಥ ಆಗುತ್ತೆ. ನನಗೆ ಗೊತ್ತು, ಈಗಲೇ ನಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಒಯ್ಯಲು ನೀನು ಮಾನಸಿಕವಾಗಿ ಸಿದ್ಧಳಾಗಿಲ್ಲ. ನಿಜ ಹೇಳ ಮೈತು, ನಾನು ಇದನ್ನು ಮೊದಲೇ ನಿರೀಕ್ಷೆ ಮಾಡಿದೆ. ನಿನ್ನಂತಹ ಹೆಣ್ಣಿಗೆ ಬದುಕಿನ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಸಾಗುವುದು ಅಷ್ಟು ಸುಲಭವಲ್ಲ. ಯಾಕಂದರೆ ಎಲ್ಲೇ ಇದ್ದರೂ ಯಾವ ಸಂಬಂಧದಲ್ಲಿ ಇದ್ದರೂ ನೀನದಕ್ಕೆ 100ಕ್ಕೆ 100 ಪ್ರಾಮಾಣಿಕಳಾಗಿರ್ತೀಯ. ಈಗಲೂ ನಾನು ಏನು ಅಂದುಕೊಳ್ತೀನೋ ಅನ್ನೋ ಭಯದಲ್ಲಿ ನೀನು ಒಪ್ಪಿಕೊಂಡಿದ್ದರೆ ನಿನ್ನನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲವೇನೋ ಅನಿಸುತ್ತಿತ್ತು. ಆ ಲೆಕ್ಕದಲ್ಲಿ ನೀನು ನನ್ನನ್ನು ಗೆಲ್ಲಿಸಿಬಿಟ್ಟೆ. ಐ ಆಮ್ ಸೋ ಹ್ಯಾಪಿ. ಇದು ನನ್ನ ವಿಷಯ. ನನ್ನ ಪಾಲಿಗೆ ನೀನು ಅಂದರೆ ಬರೀ ನಿನ್ನ ದೇಹವಲ್ಲ ಮೈತು, ನಿನ್ನ ಸಾನ್ನಿಧ್ಯ, ನಿನ್ನ ನಗು, ನಿನ್ನ ಪ್ರೀತಿ, ನಿನ್ನ ಮುಗ್ಧತೆ, ತಾಳ್ಮೆ, ನಾಚಿಕೆ ಎಲ್ಲವೂ ಸೇರಿದರೆ ನೀನಾಗೋಕೆ ಸಾಧ್ಯ. ಹಾಗಾಗಿ ನನಗೆ ಬೇಕಾಗಿದ್ದೆಲ್ಲವೂ ಸಿಕ್ಕಿರುವಾಗ ನಾನು ಬೇಜಾರು ಮಾಡಿಕೊಳ್ಳೋ ಚಾನ್ಸೇ ಇಲ್ಲ. ಈಗ ನೋಡು, ನನ್ನ ಅದೆಷ್ಟು ದಿನಗಳ ಕನಸು ನನಸಾದ ಗಳಿಗೆಗೆ ಸಾಕ್ಷಿಯಾಗಿ ನಮ್ಮ ಪುಟ್ಟ ಲಿಚ್ಚಿ ಅಲ್ಲಿ ಆಯಾಗಿ ಮಲಗಿದ್ದಾಳೆ. ಈ ತಂಪು ರಾತ್ರಿಯಲ್ಲಿ ನನ್ನ ತೋಳಿನಲ್ಲಿ ಉಸಿರಿನಷ್ಟು ಸನಿಹದಲ್ಲಿ ನೀನಿದ್ದೀಯಾ. ಇನ್ನೇನು ಬೇಕು ನನಗೆ? ಮನದಲ್ಲಿ ಯಾವ ಶಂಕೆಯನ್ನು ಇಟ್ಟುಕೊಳ್ಳದೆ ಖುಷಿ ಖುಷಿಯಾಗಿ ಇರಬೇಕು ನೀನು. ಇನ್ನು ಮುಂದೆ ಈ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಬಾರದು. ಹಾಗೊಂದು ವೇಳೆ ಬಂದರೂ ಅದು ಖುಷಿಯ ಕಾರಣಕ್ಕೆ ಮಾತ್ರ ಬಂದಿರೋದಾಗಿರಬೇಕು, ಸರಿನಾ? ಮೈಥಿಲಿಯ ಬಾಯಿ ಕಟ್ಟಿ ಹೋಯಿತು. ತಾನು ಏನು ಹೇಳದಿದ್ದರೂ ತನ್ನ ಅಂತರಂಗವನ್ನು ಅರ್ಥೈಸಿಕೊಳ್ಳುವ ಈ ಸೂರ್ಯ ತನ್ನ ಬದುಕಿನ ಬಹುದೊಡ್ಡ ನಿಧಿಯೇ ಸರಿ. ಆ ಕ್ಷಣ ಅವನ ಮೇಲೆ ಉಕ್ಕಿ ಬಂದ ಪ್ರೇಮವನ್ನು ತಾಳಲಾರದೆ ಮೈಥಿಲಿ ಅವನ ಕೊರಳ ಸುತ್ತ ತನ್ನ ತೋಳಿನ ಹಾರ ಹಾಕಿ ಅವನ ಎದೆಯಲ್ಲಿ ಮುಖ ಮರೆಸಿಕೊಂಡರೆ, ತುಂಟ ಸೂರ್ಯ, ನನಗೆ ಹೆಚ್ಚು ಬೇಡ ಮೈತು. 1 ಗಂಟೆ ಕಾಲ ಹೀಗೆ ಹಿತವಾದಾಗಿ ಅಪ್ಪುಗೆ ಒಂದು 4 ಡಜನ್ ಸಿಹಿ ಮುತ್ತು ಸಾಕು. ನಾನು ನಿಜಕ್ಕೂ ಒಳ್ಳೆ ಹುಡುಗ, ಇದಕ್ಕಿಂತ ಹೆಚ್ಚೇನು ಕೇಳೋದಿಲ್ಲ ಎಂದಾಗ ಮೈಥಿಲಿ ಲಜ್ಜೆಯಿಂದ ತನ್ನ ಮುಖವನ್ನು ಮತ್ತಷ್ಟು ಅವನ ಬಂಧನದೊಳಗೆ ಒದಗಿಸಿಕೊಂಡಳು. ಮಧ್ಯರಾತ್ರಿ ಕಳೆಯುವ ತನಕ ಬಾಲ್ಕನಿಯಲ್ಲಿ ಒಬ್ಬರಿಗೊಬ್ಬರ ಆಲಿಂಗನದಲ್ಲಿ ಜಗತ್ತನ್ನೇ ಮರೆತು ಪ್ರೇಮದಲ್ಲಿ ಮುಳುಗಿದ್ದ ಈ ಜೋಡಿ ಜೀವಗಳು ಕಡೆಗೊಮ್ಮೆ ಎದ್ದು ಒಳನಡೆದರು. ಮೈಥಿಲಿಯನ್ನು ಅನಾಯಾಸವಾಗಿ ಎತ್ತಿಕೊಂಡು ಒಳನಡೆದ ಸೂರ್ಯ ಅವಳನ್ನು ಮಲಗಿಸಿ, ಗುಡ್ ನೈಟ್ ಮುದ್ದು, ನನ್ನ ಲಿಚ್ಚಿ ಮರಿ, ಹಾಗೆ ನೀನು ಕೂಡ ನೆಮ್ಮದಿಯ ನಿದ್ದೆ ಮಾಡು ಎಂದಾಗ ಅವನನ್ನು ಕಣ್ತುಂಬ ನೋಡಿ ಗುಡ್ ನೈಟ್ ಹೇಳಿದ ಮೈಥಿಲಿ ತನ್ನ ಮುದ್ದು ಕಂದನ ಸುತ್ತ ಕೈ ಬಳಸಿ ನೆಮ್ಮದಿಯಿಂದ ನಿದ್ರಿಸಿದಳು. ಅವಳಿಗೆ ನಿದ್ರೆ ಬರುವ ತನಕ ಲಿಚ್ಚಿಯ ಇನ್ನೊಂದು ಪಕ್ಕದಲ್ಲಿ ಮಲಗಿದ್ದ ಸೂರ್ಯನ ಕೈ ತನ್ನ 2 ಒಲವಿನ ಜೀವಗಳನ್ನು ಬಳಸಿತ್ತು. ಮರುದಿನ ಬೆಳಗ್ಗಿನ ಜಾವ ಯಾವುದು ದುಸ್ವಪ್ನ ಕಂಡು ಲಿಚ್ಚುಗೆ ಒಮ್ಮೆ ಎಚ್ಚರವಾದಾಗ ಬೆಡ್ ಲ್ಯಾಂಪ್ನ ಬೆಳಕಲ್ಲಿ ತನ್ನ ಪಕ್ಕದಲ್ಲಿ ತನ್ನನ್ನು ಬಳಸಿ ಮಲಗಿದ್ದ ಅಮ್ಮನನ್ನು ಕಂಡು ಮತ್ತೆ ಸಮಾಧಾನದಿಂದ ನಿದ್ರಿಸಲು ಯತ್ನಿಸಿದರೆ, ತನ್ನ ಇನ್ನೊಂದು ಪಕ್ಕದಲ್ಲಿ ತನ್ನ ಸುಯ ನಿದ್ದೆ ಕಣ್ಣಿನಲ್ಲೇ ಅವನ ಮುಖದ ಮೇಲೆ ಕೈಯಾಡಿಸಿದ ಲಿಚ್ಚಿ ಅಲ್ಲಿರೋದು ತನ್ನ ಸುಯ ಹೌದು ಎಂದು ತಿಳಿದಾಗ ಅವನತ್ತ ಜರುಗಿ ತನ್ನ ಒಂದು ಕಾಲನ್ನು ಅವನ ಮೇಲೆಸೆದು ಒಂದು ಕ್ಷಣದಲ್ಲಿ ಮತ್ತೆ ನಿದ್ರಾವಶಳಾದಳು. ಅಂತಹ ಗಾಢ ನಿದ್ರೆಯಲ್ಲೂ ತನ್ನ ಕಂದನ ಸ್ಪರ್ಶ ಗುರುತಿಸಿದಂತೆ ಸೂರ್ಯನ ಮುಖ ನಸು ಬಿರಿದಿತ್ತು. ಹೊಸ ಬದುಕಿನ ಆರಂಭಕ್ಕೆ ಆರತಿ ಎತ್ತಿ ಸ್ವಾಗತಿಸಲು ಪೂರ್ವದಲ್ಲಿ ಸೂರ್ಯ ತನ್ನ ಕಿರಣಗಳನ್ನು ಬೀರಲು ಸಿದ್ಧನಾಗುತ್ತಿದ್ದ. ಮೈಥಿಲಿಯ ಹೊಸ ಬದುಕು ಅವಳ ನಿರೀಕ್ಷೆಗೂ ಮೀರಿದ ಸಂತೋಷವನ್ನು ಅವಳ ಪಾಲಿಗೆ ತಂದಿತ್ತು. ಅವಳ ಪ್ರತಿ ಬೆಳಗು ತನ್ನ ಜೀವವಾದ ತನ್ನ ಕಂದ ಲಿಚ್ಚಿ ಅವಳ ಪಕ್ಕದಲ್ಲಿ ಮುದ್ದು ಉಕ್ಕಿಸುವಂತೆ ಮಲಗಿರುವ ತನ್ನ ಸೂರ್ಯನ ದರ್ಶನದಿಂದ ಆರಂಭವಾದರೆ, ದಿನದ ಕೊನೆ ಸೂರ್ಯನ ಪ್ರೀತಿಯ ಬಾಹುಬಂಧನದಲ್ಲಿ ಮುಳುಗಿ ಮುಕ್ತಾಯವಾಗುತ್ತಿತ್ತು. ಅತ್ತೆ ಮಾವನ ಮಮತೆ, ಪೂಜಾ ಚರಣರ ಸ್ನೇಹ, ಪುಟ್ಟ ನಿತಿನ್ನ ಸಾಂಗತ್ಯ ಮತ್ತು ತನ್ನ ತುಂಟ ಹುಡುಗನ ಮಿತಿ ಇಲ್ಲದ ಪ್ರೀತಿ ಅವಳನ್ನು ಅದೆಷ್ಟು ಮುಳುಗಿ ಬಿಟ್ಟಿತ್ತೆಂದರೆ, ನೋಡುತ್ತಿದ್ದಂತೆ 15 ದಿನಗಳು ಹೇಗೆ ಕಳೆದು ಹೋಯಿತೋ ತಿಳಿಯದಂತಾಯಿತು. ಇಡೀ ಮನೆಯವರಿಗೆ ಮೈಥಿಲಿಯ ಮೇಲು ಮಾತು, ಅವಳ ಸಂಪ್ರದಾಯ ಸಂಸ್ಕೃತಿಯನ್ನು ಪಾಲಿಸುವ ವ್ಯಕ್ತಿತ್ವ, ಅವಳ ಪಾಕ ಪ್ರಾವೀಣ್ಯತೆ, ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಸ್ನೇಹ ಗುಣ ಅದೆಷ್ಟು ಪ್ರಿಯವಾಯಿತು ಎಂದರೆ, ಅವಳು ಹೊಸತಾಗಿ ಈ ಮನೆಗೆ ಬಂದಳೆಂಬ ನೆನಪು ಉಳಿಯದಂತಾಗಿತ್ತು. ಮೈಥಿಲಿ ಲಿಚ್ಚಿ ಈ ಮನೆಗೆ ಬಂದ ನಂತರ ಮನೆಯಲ್ಲಿ ಎದ್ದು ಕಾಣುತ್ತಿದ್ದ ಧನಾತ್ಮಕ ಬದಲಾವಣೆ ಎಲ್ಲರ ಮನಸ್ಸಿಗೂ ಹಿತವಾದ ಉಲ್ಲಾಸ ಮೂಡಿಸಿತು. ಪುಟ್ಟ ಲಿಚ್ಚಿಗೂ ತನ್ನ ತುಳಸೀಪುರದ ಮನೆ ಮರೆತೇ ಹೋಗುವಷ್ಟು ಆನಂದ ಈ ಮನೆಯಲ್ಲಿ ದೊರಕಿತು. ಇಷ್ಟು ದಿನಗಳಲ್ಲಿ ಅವಳು ನೆನೆಸಿಕೊಂಡಿದ್ದು ಆನಂದ್ ಮತ್ತು ದೇವಮ್ಮನನ್ನು ಮಾತ್ರ. ಅಂದು ಸೂರ್ಯ ಮೈಥಿಲಿಯರ ಮದುವೆ ಮುಗಿದು ಸುಮಾರು 20-25 ದಿನಗಳಲ್ಲಿ
ಚಿಗುರು ರೆಸಾರ್ಟ್ನ ಕೆಲಸ ಕಾರ್ಯಗಳು ಮುಗಿದು ಅದರ ಆರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿಶ್ಚಯವಾಗಿತ್ತು. ಇಂದಿನ ದಿನವೇ ಅಲ್ಲಿಗೆ ಹೋಗಿದ್ದ ಚರಣ್ ಸೂರ್ಯನ ಮದುವೆಯ ನಂತರವೂ ಆನಂದ್ ಜೊತೆಗೆ ಚಿಗುರಿನ ಮೇಲ್ವಿಚಾರಣೆ ನಡೆಸುತ್ತಿದ್ದ ಸೂರಜ್ನನ್ನು ಭೇಟಿಯಾಗಿ ಅಲ್ಲಿಯ ಕಾರ್ಯಕ್ರಮದ ತಯಾರಿಯ ಜವಾಬ್ದಾರಿ ಹೊತ್ತುಕೊಂಡ. ತಾವು ಬರುವುದಾಗಿ ಹಠ ಹಿಡಿದ ಸೂರ್ಯನನ್ನು 2 ದಿನ ಬಿಟ್ಟು ಬರುವಂತೆ ತಿಳಿಸಿ, ಅದರ ಪ್ರಕಾರ ಇವರೆಲ್ಲ ಕಾರ್ಯಕ್ರಮದ ಇಂದಿನ ದಿನ ತುಳಸೀಪುರಕ್ಕೆ ಹೊರಟು ನಿಂತಾಗ ಮೈಥಿಲಿಗೆ ಮತ್ತೆ ತವರಿಗೆ ಹೊರಟ ಭಾವ ಮೂಡಿತು. ಅತ್ಯಂತ ಗಾಢವಾದ ಪ್ರೀತಿಯ ಸಂಬಂಧಗಳನ್ನು ಕೊಟ್ಟಿದ್ದ ಊರದು. ಸಂಜೆಯ ಹೊತ್ತಿಗೆ ಇವರೆಲ್ಲ ಮನೆ ಮುಟ್ಟಿದಾಗ ಹರಿಶ್ಚಂದ್ರರು, ಸುಮತಿ, ಆನಂದ್, ವಿನುತಾ ಎಲ್ಲರೂ ಬಂದು ಸ್ವಾಗತಿಸಿದರು. ತನ್ನ ಅತ್ತಿಗೆ ಲಿಚ್ಚಿ ಸೂರ್ಯನನ್ನು ಕಂಡು ಆನಂದ್ ಸಂಭ್ರಮ ಪಟ್ಟರೆ, 20-25 ದಿನಗಳಲ್ಲಿ ಕಳೆಕಳೆಯಾಗಿ ಇನ್ನೂ ಚೆಲುವಾಗಿ ಕಾಣುತ್ತಿದ್ದ ತನ್ನ ಅತ್ತಿಗೆಯ ಮುಖದ ಸಂತೋಷ ಕಂಡ ವಿನುತಾಗೆ ಮನದ ಮೂಲೆಯಲ್ಲಿ ಎಲ್ಲೋ ಸಣ್ಣ ನೋವಿನ ತುಂತುವನ್ನು ಮೀಟಿದ ಅನುಭವವಾದರೂ ಅವರ ಈ ಸಂತಸ ಸದಾ ಹೀಗೆ ಇರಲಿ ಎಂದು ಹಾರೈಸುವ ಮನಸ್ಸು ಕೂಡ ಜೊತೆಗಿತ್ತು. ಇಡೀ ಮನೆ ಜನರಿಂದ ತುಂಬಿ ಹೋಗಿ ಗದ್ದಲ ಆರಂಭವಾಯಿತು. ರಾತ್ರಿ 8ರ ಸುಮಾರಿಗೆ ಚರಣ್ ಜೊತೆಗೆ ಬಂದ ಸೂರಜ್ ಇವರೆಲ್ಲರೊಂದಿಗೆ ಹರಟುತ್ತಾ ಕುಳಿತಾಗ ಮಧ್ಯೆ ಮಧ್ಯೆ ಅವನ ಕಣ್ಣು ವಿನುತಾಳತ್ತ ಸಾಗುತ್ತಿದ್ದುದನ್ನು ಗಮನಿಸಿದ ಮೈಥಿಲಿಗೆ ಘಾಸಿಯಾದ ವಿನುತಾಳ ಮನಕ್ಕೆ ಈ ಸೂರಜ್ ಮದ್ದಾಗುವಂತಿದ್ದರೆ ಎಂಬ ಬಯಕೆ ಮೂಡದಿರಲಿಲ್ಲ. ಅವಳ ಕೋರಿಕೆಗೆ ದೇವರು ಶೀಘ್ರದಲ್ಲೇ ಅಸ್ತು ಅನ್ನುವನಿದ್ದ. ಇಲ್ಲಿಗೆ ಬಂದಾಗಿನಿಂದ ಹೆಚ್ಚಾಗಿ ಯಾರೊಂದಿಗೂ ಬೆರೆಯದೆ ತನ್ನದೇ ಚಿಪ್ಪಿನಲ್ಲಿ ಮುದುಗಿದ್ದ ವಿನುತಾ ಬಗ್ಗೆ ಅಷ್ಟೇನು ಗಂಭೀರವಾಗಿ ಯೋಚಿಸಿರದ ಸೂರಜ್ ಅಂದು ಸೂರ್ಯ ಮೈಥಿಲಿಯರ ಮದುವೆಯ ದಿನ ಮೊದಲ ಬಾರಿಗೆ ಚಂದದ ಅಲಂಕಾರದೊಂದಿಗೆ ಮುಖದಲ್ಲಿ ಉಲ್ಲಾಸ ತುಂಬಿಕೊಂಡು ಓಡಾಡುತ್ತಿದ್ದವಳನ್ನು ಸರಿಯಾಗಿ ಗಮನಿಸಿದ್ದ. ಅಂದಿನಿಂದಲೇ ಮತ್ತೆ 25 ದಿನ ಇಲ್ಲಿಯೇ ಉಳಿಯಬೇಕಾಗಿ ಬಂದಾಗ ಮತ್ತೆ ಮತ್ತೆ ತುಳಸೀಪುರಕ್ಕೆ ಬರತೊಡಗಿದ್ದವನಿಗೆ ವಿನುತಾಳಂತಹ ಗ್ರಾಮೀಣ ಹಿನ್ನೆಲೆಯ ಸರಳ ಹುಡುಗಿ ತನ್ನ ಬಾಳ ಸಂಗಾತಿಯಾದರೆ ಚೆನ್ನಾಗಿತ್ತೇನೋ ಅನಿಸಿತು. ಇಷ್ಟು ದಿನಗಳ ಆನಂದ್ ಮತ್ತು ಅವನ ಮನೆಯವರೊಂದಿಗಿನ ಒಡನಾಟ, ಅದರಲ್ಲೂ ಆನಂದ್ ಜೊತೆಗೆ ಇಷ್ಟು ಕಡಿಮೆ ಸಮಯದಲ್ಲಿ ಮೂಡಿರುವ ಚಂದದ ಸ್ನೇಹ ಅವನ ಆಲೋಚನೆಯ ಹಿಂದಿದ್ದ ಒಂದು ಪ್ರಬಲ ಕಾರಣವಾಗಿತ್ತು. ಮದುವೆ ಮಾಡಿಕೊಂಡು ಆಮೇಲೆ ಆಸ್ಟ್ರೇಲಿಯಾಗೆ ಹೋಗು ಎಂಬ ತನ್ನ ಮನೆಯವರ ಒತ್ತಾಯಕ್ಕೆ 1-2 ಹೆಣ್ಣು ನೋಡಿದ ಶಾಸ್ತ್ರ ಮಾಡಿದರೂ ಅದೇಕೋ ಯಾರೂ ಅವನ ಕಣ್ಣು ದಾಟಿ ಹೃದಯದತ್ತ ಸಾಗಿರಲಿಲ್ಲ. ಈಗ ವಿನುತಾ ಹೆಡೆಗೆ ಒಂದು ಸಣ್ಣ ಸೆಳೆತ, ಅದು ಪ್ರೀತಿಯ ಅವನಿಗೆ ಖಚಿತತೆ ಇಲ್ಲ. ಆದರೆ ತುಳಸೀಪುರ ಮನೆಯವರೆಲ್ಲ ತನ್ನ ಸಮೀಪದವರು ಎಂಬ ಭಾವ ಮಾತ್ರ ಮನದಲ್ಲಿ ದಟ್ಟಾಗಿದೆ. ಅಂದು ರಾತ್ರಿ 10ರ ತನಕ ಮಾತು ನಗು ಹರಟೆಯ ನಡುವೆ ಊಟ ಮುಗಿಸಿ ಎಲ್ಲರೂ ತಮ್ಮ ತಮ್ಮ ಕೋಣೆ ಸೇರಿದಾಗ ಲಿಚ್ಚಿಯನ್ನು ಮಲಗಿಸಿದ ನಂತರ ಕಿಟಕಿಯ ಬಳಿ ನಿಂತು ಎದುರಿನ ಕೋಣೆಯತ್ತ ನೋಡಿದ ಮೈಥಿಲಿಯ ತುಟಿ ಅಪ್ರಯತ್ನವಾಗಿ ಅರಳಿತು. ಮದುವೆಗೆ ಮುನ್ನ ಅದೇ ಕೋಣೆಯಿಂದ ಸೂರ್ಯ ತನ್ನತ್ತ ನೋಡುತ್ತಾ ಮಧ್ಯರಾತ್ರಿಯ ತನಕ ನಿದ್ರೆ ಮಾಡದೆ ಕುಳಿತಿರುತ್ತಿದ್ದ. ಆ ಮಧುರ ಕ್ಷಣಗಳು ಹೇಗೆ ತಾನೇ ಮರೆಯಲು ಸಾಧ್ಯ? ಮಾತಿಲ್ಲದೆ, ಸಾನ್ನಿಧ್ಯವಿಲ್ಲದೆ, ಬರೀ ಮುಗುಳು ನಗೆ, ಕಣ್ಣೋಟದ ಮಿಂಚಿನಲ್ಲಿ ನಡೆಯುತ್ತಿದ್ದ ವಸಂತ ಕಾಲವದು. ಇಂದಿನಿಂದ ಅವಳನ್ನು ಬಳಸಿ ಅವಳ ಭುಜದ ಮೇಲೆ ಗಲ್ಲವಿಟ್ಟ ಸೂರ್ಯನಿಗೂ ತಾನು ತುಳಸೀಪುರಕ್ಕೆ ಬಂದಾಗಿನಿಂದ ಮೈಥಿಲಿಯನ್ನು ತನ್ನ ವಧುವನ್ನಾಗಿಸಿ ಕರೆದೊಯ್ದ ದಿನದವರೆಗೆ ಘಟನೆಗಳು ಸಿನಿಮಾದ ರೀಲಿನಂತೆ ಕಣ್ಣ ಮುಂದೆ ಬರತೊಡಗಿದವು. ಇಲ್ಲಿಗೆ ಬಂದ ಕ್ಷಣದಿಂದ ತನ್ನ ಮನದಲ್ಲಿ ಚಾಪು ಮೂಡಿಸಿ, ತನ್ನ ಬದುಕನ್ನು ಬದಲಿಸಿ, ತನ್ನ ಖುಷಿಯನ್ನು ಮರಳಿ ತನಗೆ ನೀಡಿದ ಮೈಥಿಲಿ ತನ್ನ ತೋಳಿನಲ್ಲಿರುವಾಗ ಅವಳನ್ನು ಅದೆಷ್ಟು ಪ್ರೀತಿಸಿದರೂ ತೃಪ್ತಿ ಇಲ್ಲ ಅವನಿಗೆ. ಸೂರ್ಯ, ನಾಳೆ ಪೂಜೆ ಇದೆ, ಬೆಳಗ್ಗೆ ಬೇಗ ಹೇಳಬೇಕು, ನಡೀರಿ, ಸ್ವಲ್ಪವಾದರೂ ನಿದ್ರೆ ಮಾಡೋಣ. ಮೈಥಿಲಿ ಅವನಿಂದ ಬಿಡಿಸಿಕೊಳ್ಳಲು ಯತ್ನಿಸಿದರೆ, ನೀನು ಹೀಗೆ ನನ್ನ ಜೊತೆಗಿದ್ರೆ 1 ವಾರ ಬೇಕಾದರೂ ನಿದ್ದೆ ಇಲ್ಲದೆ ಇರ್ತೀನಿ ನಾನು. ಸೂರ್ಯನಿಗೆ ಹೇರಿದ ಪ್ರೀತಿಯ ಅಮಲು ಇಳಿಯುವ ಲಕ್ಷಣವಿಲ್ಲ. ಕಡೆಗೂ ಮೈಥಿಲಿ ಅವನನ್ನು ಬಲವಂತವಾಗಿ ಎಳೆದೊಯ್ದು ಮಲಗಿಸಬೇಕಾಯಿತು. ಒಂಟಿತನ ಮೈಥಿಲಿ ಎಷ್ಟು ವರ್ಷಗಳಲ್ಲಿ ಈ ಮನೆಯಲ್ಲಿ ಕಳೆದ ಅಷ್ಟು ರಾತ್ರಿಗಳಲ್ಲಿ ಅತ್ಯಂತ ಸುಂದರ ರಾತ್ರಿ ಅದಾಗಿತ್ತು. ಕಾಲಚಕ್ರ ವೇಗವಾಗಿ ತಿರುಗುತ್ತಿತ್ತು. ಅಂದು ರೆಸಾರ್ಟ್ನ ಆರಂಭೋತ್ಸವ ಮುಗಿದ ನಂತರ ಅಲ್ಲಿಯ ಕೆಲಸ ಕಾರ್ಯಗಳಿಗೆ ಅದೆಷ್ಟೇ ಜನರಿದ್ದರೂ ಅದರ ಮೇಲ್ವಿಚಾರಣೆಯನ್ನು ಜವಾಬ್ದಾರಿಯನ್ನು ಆನಂದ್ಗೆ ವಹಿಸಿದ್ದರು ಸೂರ್ಯನ ತಂದೆ. ಅದರ ಜೊತೆಗೆ ಸಕಲೇಶ್ಪುರದ ಆಸುಪಾಸಿನಲ್ಲಿ ನಡೆಯುತ್ತಿದ್ದ ತಮ್ಮ ಗೆಳೆಯರೊಬ್ಬರ ದೊಡ್ಡ ಪ್ರಾಜೆಕ್ಟ್ ಒಂದರ ಜವಾಬ್ದಾರಿಯನ್ನು ತಾವೇ ಶಿಫಾರಸು ಮಾಡಿ ಆನಂದ್ಗೆ ದೊರಕಿಸಿಕೊಟ್ಟಿದ್ದರು. ತನ್ನ ಮನೆಯ ಸಮಸ್ಯೆಗಳಲ್ಲಿ ಸಿಲುಕಿ ತನ್ನ ವೃತ್ತಿ ಜೀವನದ ಕಡೆಗೆ ಗಮನ ಹರಿಸದಿದ್ದ ಆನಂದ್ಗೆ ಈಗ ಯಾವ ಯೋಚನೆ ಇಲ್ಲದೆ ತನ್ನದೇ ಪರಿಸರದಲ್ಲಿ ಇದ್ದುಕೊಂಡೇ ತನ್ನ ವೃತ್ತಿಯನ್ನು ಮುಂದುವರಿಸುವ ಅವಕಾಶ ಸಿಕ್ಕಿತು. ಸೂರ್ಯನ ಬದುಕು ಸರಿ ಹೋಗಲು ಆನಂದ್ ಮಾಡಿದ ಸಹಾಯದ ಮುಂದೆ ಇದೆಲ್ಲ ತೀರ ಯಕಶ್ಚಿತ್ ಕೆಲಸಗಳೇ. ಆದರೆ ಆನಂದ್ ಕೂಡ ತಮ್ಮ ಇನ್ನೊಬ್ಬ ಮಗನಂತೆಯೇ ಎಂದು ಸ್ವೀಕರಿಸಿದ್ದ ಸೂರ್ಯನ ಹೆತ್ತವರು ಅವನಿಗಾಗಿ ತಮ್ಮಿಂದಾದ ಯಾವ ಸಹಾಯ ಮಾಡಲು ಮನಪೂರ್ವಕವಾಗಿ ಸಿದ್ಧರಾಗಿದ್ದರು. ಅಚ್ಚರಿಯ ಬದಲಾವಣೆಯಲ್ಲಿ ವಿನುತಾ ಸೂರಜ್ನ ಮದುವೆ ನಿಶ್ಚಯವಾಗಿತ್ತು. ಒಂದಷ್ಟು ದಿನ
ಯೋಚಿಸಿ ಕಡೆಗೂ ತನ್ನ ಪ್ರಸ್ತಾಪವನ್ನು ತುಳಸೀಪುರದ ಮನೆಯವರ ಮುಂದಿಟ್ಟಿದ್ದ ಸೂರಜ್ ವಿನುತಾಳ ಹೊರತಾಗಿ ಉಳಿದವರ ಒಪ್ಪಿಗೆಯನ್ನು ಯಾವುದೇ ಸಮಸ್ಯೆ ಇಲ್ಲದೆ ಪಡೆದಿದ್ದ. ಆದರೆ ವಿನುತ ಮನಸ್ಸು ಇನ್ನೂ ತಿಳಿಯಾಗಿಲ್ಲ. ಸೂರಜ್ ಒಳ್ಳೆಯ ಹುಡುಗನೇ, ಒಳ್ಳೆಯ ಮಾತುಗಾರ. ಅವನು ತುಳಸೀಪುರಕ್ಕೆ ಬಂದಾಗೆಲ್ಲ ಮನೆಯಲ್ಲಿ 6-7 ಜನರು ಒಟ್ಟಿಗೆ ಬಂದಂತಹ ವಾತಾವರಣ ಸೃಷ್ಟಿಯಾಗುತ್ತಿತ್ತು. ಗಿರಿ ದೇವಮ್ಮ ಹೆಚ್ಚು ಮಾತನಾಡದ ಹರಿಶ್ಚಂದ್ರರನ್ನು ತನ್ನ ಮಾತಿನ ಮೋಡಿಗೆ ಸಿಲುಕಿಸಿ ನಗಿಸುವ ಕಲೆ ಅವನಿಗೆ ಸಿದ್ಧಿಸಿತ್ತು. ಇನ್ನು ಸುಮತಿಯವರಿಗಂತೂ ಕೇಳಬೇಕಿಲ್ಲ. ಆನಂದ್ ಗಮನಿಸಿದಂತೆ ಅವನು ಕಲೆ ಹಾಕಿದ ಮಾಹಿತಿಯ ಪ್ರಕಾರ ಸೂರಜ್ನದ್ದು ಒಳ್ಳೆಯ ಮನೆತನ. ಈ ಹುಡುಗ ಕೂಡ ಒಳ್ಳೆಯ ಮನಸ್ಸಿನವನು. ವಿನುತ ಮನಪೂರ್ವಕವಾಗಿ ಒಪ್ಪಿದರೆ ಅವನೆಂದೇನೂ ಅಭ್ಯಂತರವಿರಲಿಲ್ಲ. ಒಂದಷ್ಟು ದಿನಗಳ ನಂತರ ವಿನುತ ಒಪ್ಪಿಗೆಯು ದೊರಕಿತ್ತು. ನಿಜಕ್ಕೂ ಸೂರಜ್ನನ್ನು ಇನ್ನು ಮನಸ್ಸಿನಿಂದ ಒಪ್ಪಿಕೊಳ್ಳಲು ಅವಳಿಂದ ಸಾಧ್ಯವಾಗಿರಲಿಲ್ಲ ನಿಜ. ಆದರೆ ಆಗಿರುವ ಗಾಯದ ನೋವನ್ನು ಅನುಭವಿಸುತ್ತಾ ಇನ್ನೆಷ್ಟು ದಿನ ಹೀಗೆ ಇರಲು ಸಾಧ್ಯ? ಇಂದಲ್ಲ ನಾಳೆ ಯಾರಾದರೂ ಒಬ್ಬರ ಬಾಳಲ್ಲಿ ಅರ್ಧಾಂಗಿಯಾಗಿ ತಾನು ಹೋಗಲೇಬೇಕಿದೆ. ಇಲ್ಲೇ ಇದ್ದು ಅಪರೂಪಕ್ಕೊಮ್ಮೆಯಾದರೂ ಸೂರ್ಯ ಜೊತೆ ಬರುವ ಮೈಥಿಲಿಯನ್ನು ಕಂಡು ಮತ್ತೆ ಮತ್ತೆ ನೋವನ್ನು ಅನುಭವಿಸುವ ಬದಲು ಮದುವೆಯಾಗಿ 1-2 ವರ್ಷ ದೂರದ ದೇಶದಲ್ಲಿ ಇರುವುದು ಒಳ್ಳೆಯದು. ಹೊಸ ಜಾಗ, ತನ್ನ ನೋವು ಮರೆತು ಹೊಸ ಜೀವನ ಆರಂಭಿಸಲು ತನಗೆ ಸಹಾಯ ಮಾಡಬಹುದು. ಹೇಗೋ ಸೂರಜ್ ತಕ್ಕ ಮಟ್ಟಿಗೆ ಪರಿಚಯದವನು, ಪೂಜಾ ಹತ್ತಿರದ ಸಂಬಂಧಿ, ಹಾಗಾಗಿ ಅಪರಿಚಿತತೆಯೂ ಕಾಡಲಾರದು. ವಿನುತ ಮದುವೆಯ ಜೊತೆಗೆ ಆನಂದ್ಗಾಗಿಯೂ ಒಂದು ಒಳ್ಳೆಯ ಮನೆತನದ ಹುಡುಗಿಯನ್ನು ಹುಡುಕಿ 2 ಮದುವೆಗಳನ್ನು ಒಟ್ಟಿಗೆ ಮಾಡಿಸುವ ನಿರ್ಧಾರವಾಯಿತು. ಆನಂದ್ ತನಗೀಗಲೇ ಮದುವೆ ಬೇಡವೆಂದರೂ ವಿನುತ ಮತ್ತೆ ಮತ್ತೆ ಆಸ್ಟ್ರೇಲಿಯಾದಿಂದ ಬರಲಾಗದೆಂಬ ಕಾರಣ ಕೂಡಿ ಸುಮತಿ ಅವನನ್ನು ಒಪ್ಪಿಸಿಯೇ ಬಿಟ್ಟರು. ತಮ್ಮ ತವರಿನ ಹೆಣ್ಣನ್ನು ತರಬೇಕೆಂಬ ಅವರ ಆಸೆಗೆ ಈ ಬಾರಿ ಆನಂದ್ ಅಡ್ಡಿಯಾಗಲಿಲ್ಲ. ಬಂದ ಹೆಣ್ಣು ತನ್ನ ತಾಯಿಗೆ ಒಪ್ಪಿಗೆ ಆದರೆ ಮನೆಯಲ್ಲಿ ಶಾಂತಿ ತಾನಾಗಿ ನಿಲ್ಲಿಸುತ್ತದೆ ಎಂಬುವುದು ಅವನಿಗೆ ಅನುಭವದ ವೇದ್ಯವಾಗಿತ್ತು. ಹಾಗಂತ ಸುಮತಿ ತಮ್ಮ ಮುದ್ದಿನ ಮಗನಿಗೆ ಹೆಣ್ಣು ಹುಡುಕುವಾಗ ಈ ಈಡು ಜೋಡು ಸರಿಯಾಗಿದೆ ಎಂಬುದನ್ನು ಪರೀಕ್ಷಿಸಲು ಮರೆಯಲಿಲ್ಲ. ಅದರ ಪ್ರತಿಫಲವಾಗಿ ಸ್ವಲ್ಪ ದೂರದ ಸಂಬಂಧವಾದರೂ ರೂಪ, ಗುಣ, ವಿದ್ಯೆ ಎಲ್ಲದರಲ್ಲೂ ಆನಂದ್ಗೆ ಹೊಂದಿಕೆಯಾಗಬಲ್ಲ ಸ್ಪಂದನ. ಒಂದು ಶುಭ ಮುಹೂರ್ತದಲ್ಲಿ ಆನಂದ್ ಅರ್ಧಾಂಗಿಯಾಗಿ ತುಳಸೀಪುರಕ್ಕೆ ಕಾಲಿಟ್ಟಳು. ತುಳಸೀಪುರ ಮತ್ತು ಮೈಸೂರಿನ 2 ಕುಟುಂಬಗಳ ಅತ್ಯಂತ ಸಂಭ್ರಮದ ದಿನವಾಗಿತ್ತದು. ಸೂರ್ಯ, ಮೈಥಿಲಿ, ಚರಣ್, ಪೂಜಾ 2 ಮನೆಗಳ ಹಿರಿಯರೆಲ್ಲರೂ ತಮ್ಮ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಈ ಜೋಡಿ ಮದುವೆಯ ಸಂಭ್ರಮವನ್ನು ಮತ್ತಷ್ಟು ಕಳೆಗಟ್ಟಿಸಿದ್ದರು. ತೀರಾ ಸೂರಜ್ ತನ್ನ ಕತ್ತಿಗೆ ಮಂಗಳಸೂತ್ರ ತೊಡಿಸುವಾಗ ದೂರದಲ್ಲಿ ಲಿಚ್ಚಿಯನ್ನು ಎತ್ತಿಕೊಂಡು ಪಕ್ಕದಲ್ಲಿ ಚಂದದ ಅಲಂಕಾರದೊಂದಿಗೆ ಕಂಗೊಳಿಸುತ್ತಾ ನಿಂತಿದ್ದ ತನ್ನ ಮನದನ್ನೇ ಮೈಥಿಲಿಯನ್ನು ರೇಗಿಸುತ್ತಾ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದ ಸೂರ್ಯನನ್ನು ಕಂಡ ವಿನುತಾಳ ಕಣ್ಣಿಂದ ಹನಿಯೊಂದು ಜಾರಿತು. 5 ವರ್ಷಗಳ ನಂತರ. ಡ್ಯಾಡಿ, ಈ ಗ್ರೇ ಕಲರ್ ಟೀ ಶರ್ಟ್ ನಿಮಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಇದು ತಗೊಳ್ಳಿ, ಈ ಡಾರ್ಕ್ ಬ್ಲೂ ಮತ್ತು ಮೆರೂನ್, ಇದನ್ನು ಹಾಕೊಂಡ್ರೆ ನೀವು ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತೀರಿ. ಸರಿ ಲಿಚ್ಚಿ ಮರಿ, ನೀನು ಹೇಳಿದ ಮೇಲೆ ಮುಗೀತು. ಈಗ ನಿನ್ನ ಮುದ್ದು ತಮ್ಮನಿಗೆ 1-2 ಡ್ರೆಸ್ ಸೆಲೆಕ್ಟ್ ಮಾಡಬೇಕಲ್ಲ. ನಿನ್ನ ಅಮ್ಮನಿಗಂತೂ ನಿನ್ನ ಹಠಮಾರಿ ತಮ್ಮನನ್ನು ಸುಧಾರಿಸೋದೇ ಕೆಲಸ. ನೋಡಲ್ಲಿ, ನಮ್ಮಿಬ್ಬರ ಕೈಲಿ ಶಾಪಿಂಗ್ ಮಾಡೋಕೆ ಹೇಳಿ ಅವನನ್ನು ಸಮಾಧಾನ ಮಾಡ್ತಾ ಇಡೀ ಶೋರೂಮ್ ತುಂಬ ಓಡಾಡ್ತಿದ್ದಾಳೆ. ಸುಯಾ, ತಮ್ಮನ್ನ ಹಾಗೆಲ್ಲ ಕರಿಬೇಡ, ನನಗೆ ಕೋಪ ಬರುತ್ತೆ. ಪಾಪ ಅವನಿನ್ನು ಚಿಕ್ಕೋನಲ್ವಾ, ಬರೀ 2 ವರ್ಷ ಅಷ್ಟೆ. ಅವನ ಹಾಗೆ ಇದ್ದಾಗ ನೀನು ಕೂಡ ಅಜ್ಜಿ ಕೈಯಿಂದ ಕೆಳಗೆ ಇಳಿತಿರಲಿಲ್ಲ. ಆಹಾ ಲಿಚ್ಚಿ ಮರಿ, ನಿನ್ನ ಬಾಯಿಂದ ಹೀಗೆ ಸುಯಾ ಅಂತ ಕರೆಸಿಕೊಳ್ಳೋಕೆ ಅಂತಾನೆ ನಾನು ನಿನ್ನನ್ನು ರೇಗಿಸೋದು. ಮೈ ಡಿಯರ್ ಪ್ರಿನ್ಸಸ್, ನಿಂಗೆ ನೀನೇ ತಮ್ಮ ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತಿದ್ದು ಅವನನ್ನು ಹಠಮಾರಿ ಅನ್ನೋ ಸಾಹಸ ಮಾಡೋಕ್ಕಾಗುತ್ತಾ ನನ್ನ ಕೈಲಿ? ಅರೆ ಸುಯಾ, ಮತ್ತೆ ಹಠಮಾರಿ ಅಂತಿದ್ಯಾ? ಸೊಂಟದ ಮೇಲೆ ಕೈ ಇಟ್ಟು ಕಣ್ಣು ದೊಡ್ಡ ಮಾಡಿದ ಲಿಚ್ಚಿ ಮೇಲೆ ಮುದ್ದು ಹುಕ್ಕಿ ಬಂದಾಗ ಸೂರ್ಯ ಅವಳತ್ತ ಹೋಗಿ ಅವಳೆದುರು ಮಂಡಿಯೂರಿದವನೇ ಹಣೆಗೊಂದು ಮುತ್ತಿಕ್ಕಿ ಸಾರಿ ಪ್ರಿನ್ಸಸ್, ತಪ್ಪಾಯಿತು ಎಂದ ನಾಟಕೀಯವಾಗಿ. ತಕ್ಷಣ ಅವನ ಕೊರಳಿಗೆ ಜೋತು ಬಿದ್ದ ಲಿಚ್ಚಿ ಅವನ ಕೆನ್ನೆಗೊಂದು ಮುತ್ತಿಕ್ಕಿ ಐ ಲವ್ ಯು ಸೂರ್ಯ ಎಂದಳು ಮುದ್ದಾಗಿ. ಸ್ವಲ್ಪ ದೂರದಲ್ಲಿ ಭುಜದ ಮೇಲೆ ಮಲಗಿದ್ದ ತನ್ನ ಸೂರ್ಯನ ಪ್ರೇಮದ ಕಂದ ಚಿರಾಗ್ನನ್ನು ಮೃದುವಾಗಿ ತಟ್ಟುತ್ತಾ ಅತ್ತಿತ್ತ ಓಡಾಡುತ್ತಿದ್ದ ಮೈಥಿಲಿ ತಂದೆ ಮಗಳ ವಾತ್ಸಲ್ಯ ಕಂಡು ಆನಂದದಿಂದ ಕಣ್ತುಂಬಿಕೊಂಡಳು. ಶಾಪಿಂಗ್ ಮುಗಿಸಿ ಇನ್ನೇನು ಬಿಲ್ ಪೇ ಮಾಡಬೇಕು. ಅಲ್ಲೇ ಸ್ವಲ್ಪ ಸೂಪರ್ ಮ್ಯಾನ್ ಪ್ರಿಂಟ್ ಇದ್ದ ಟೀ ಶರ್ಟ್ ಒಂದು ಲಿಚ್ಚಿಯ ಕಣ್ಣಿಗೆ ಬಿತ್ತು. ನಿತಿನ್ ಅಣ್ಣ ಆ ಥರ ಟೀ ಶರ್ಟ್ ಬೇಕು ಅಂತಿದ್ದ. ಲಿಚ್ಚಿ ಆ ಟೀ ಶರ್ಟ್ ಕಡೆಗೆ ಧಾವಿಸಿ ದೊಡ್ಡನೆ ಮೈಥಿಲಿಯ ಭುಜದಲ್ಲಿ ಮಲಗಿದ್ದ ಚಿರಾಗ್ನನ್ನು ನಿಧಾನವಾಗಿ ತನ್ನ ಕೈಗೆ ತೆಗೆದುಕೊಂಡು, ಸೂರ್ಯ ಸ್ವಲ್ಪ ಹೊತ್ತು ಆರಾಮವಾಗಿ ನಿಂತ್ಕೊಂಬೈತು, ಆಗಿಂದ ಚಿರಾಗ್ನ ಎತ್ಕೊಂಡಿದ್ದೀಯಾ ಎಂದ. ನಸುನಕ್ಕ ಮೈಥಿಲಿ, ಮಗುವನ್ನು ಎತ್ತಿಕೊಳ್ಳೋಕೆ ತಾಯಿಗೆ ಕಷ್ಟ ಆಗಲ್ಲ ಸೂರ್ಯ ಎಂದರೆ, ಅಲ್ಲ ಎಲ್ಲಾದರೂ ನಿನಗೆ ತೋಳು ನೋವು ಶುರುವಾದರೆ ರಾತ್ರಿ ನನಗೆ ಕಷ್ಟ ಆಗುತ್ತೆ. ಸೂರ್ಯನ ಧ್ವನಿಯಲ್ಲಿ ಅಪ್ಪಟ ತುಂಟತನ.
ಸೂರ್ಯ, ನಾಚಿಕೆ ಇಲ್ಲ ನಿಮಗೆ, ಏನೇನೋ ಹೇಳ್ತೀರಾ. ಮೈಥಿಲಿ ಕೆನ್ನೆ ಕೆಂಪು ಮಾಡಿಕೊಂಡರೆ, ಅಯ್ಯೋ ರಾಮ, ನಾನು ಹೇಳಿದ್ದು ರಾತ್ರಿ ಮೈಕೈ ನೋವು ಇದ್ದರೆ ನಿಂಗೆ ನಿದ್ರೆ ಮಾಡೋಕ್ಕಾಗಲ್ಲ. ಮಧ್ಯೆ ಮಧ್ಯೆ ಚಿರಾಗ್ ಹೇಳ್ತಾ ಇರ್ತಾನೆ, ಅವನನ್ನು ನಿನ್ನನ್ನು ಒಟ್ಟಿಗೆ ನಾನೇ ನೋಡ್ಕೊಬೇಕಾಗುತ್ತೆ ಅಂತ. ನೀನು ಬೇರೆಲ್ಲ ಹೋಗಿಬಿಟ್ಟೆ ನಾಟಿ ಗರ್ಲ್. ಸೂರ್ಯನನ್ನು ಮಾತಿನಲ್ಲಿ ಸೋಲಿಸೋಕೆ ಮೈಥಿಲಿಯಿಂದ ಸಾಧ್ಯವಿಲ್ಲ. ಅವಳೇನು ಹೇಳುವಷ್ಟರಲ್ಲಿ ಟೀ ಶರ್ಟ್ ಜೊತೆಗೆ ಹಾಜರಾದ ಲಿಚ್ಚಿ, ಸುಯಾ, ಈ ಟೀ ಶರ್ಟ್ ನಿತಿನ್ ಅಣ್ಣಂಗೆ ಇಷ್ಟ ಆಗುತ್ತೆ ಅಲ್ವಾ ಎಂದಳು. ಖಂಡಿತ ಲಿಚ್ಚಿ, ನಿನ್ನ ಸೆಲೆಕ್ಷನ್ ಅಂದರೆ ಕೇಳಬೇಕಾ? ನಸುನಗುತ್ತಾ ಬಿಲ್ ಪೇ ಮಾಡಿದ ಸೂರ್ಯ ತನ್ನ ಚಂದದ ಪರಿವಾರದೊಂದಿಗೆ ಮನೆಯತ್ತ ನಡೆದ. ಮುಗಿಯಿತು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ.